ಓಂ ನಮಃ ಶಿವಾಯ. ನಿಮ್ಮೆಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ, ನಿಮ್ಮ ಆತ್ಮ ಧನಿವಾದಾಗ ಯಾವ ಲಕ್ಷಣಗಳು ಕಂಡುಬರುತ್ತೆ. ಇವಾಗ ಅನ್ಕೋತಾ ಇರ್ಬೋದು, ಆತ್ಮಕ್ಕೂ ಧನಿವಾಗತ್ತಾ, ಆತ್ಮನೂ ಟಯರ್ಡ್ ಆಗುತ್ತಾ ಅಂತ ಅನ್ಕೋತಾ ಇದ್ದಾರೆ. ಆತ್ಮನೂ ಟಯರ್ಡ್ ಆಗುತ್ತೆ. ಹೇಗೆ ಶರೀರಕ್ಕೆ ಧನಿವಾಗುತ್ತಲ್ಲ, ಹಾಗೆಯೇ ಆತ್ಮಕ್ಕೂ ಟಯರ್ಡ್ ಆಗುತ್ತೆ. ಆಮೇಲೆ ಈ ವಿಡಿಯೋನಲ್ಲಿ ಯಾಕೆ ನಿಮ್ಮ ಆತ್ಮಕ್ಕೆ ಧನಿವಾಗುತ್ತೆ ಅದನ್ನು ನಾನು ಹೇಳ್ಕೊಡ್ತೀನಿ. ಯಾಕೆ ನಿಮ್ಮ ಆತ್ಮ ಧನಿಯುತ್ತೆ, ಏನು ತಪ್ಪು ಮಾಡ್ತೀರಾ ನೀವು, ಅಂಥ ತಪ್ಪನ್ನು ಏನು ಮಾಡಿದಾಗ ನಿಮ್ಮ ಆತ್ಮಕ್ಕೆ ಧನಿವಾಗುತ್ತೆ. ಓಕೆ, ಈಗ ಲಕ್ಷಣಗಳನ್ನು ಕೇಳಿ. ನೈಟ್ ಪೂರ್ತಿ ಚೆನ್ನಾಗಿ ನಿದ್ದೆ ಮಾಡಿರ್ತೀರ. ಓಕೆ, ಚೆನ್ನಾಗಿ ನಿದ್ದೆ ಮಾಡಿ ಎದ್ದು ಆದಮೇಲೂ ಕೂಡ ನಿಮಗೆ ಲೇಜಿನೆಸ್, ಪೂರ್ತಿ ನಿದ್ದೆ ಮಾಡಿ ಎದ್ದರೂ ನಿಮಗೆ ಥಕಾವಟ್, ಏನು ಹೇಳ್ತಾರೆ ಅದು, ಎನರ್ಜಿ ಲೋ. ಓಕೆ, ಎನರ್ಜಿ ಇರಲ್ಲ. ಇಲ್ಲಿ ತಿಳ್ಕೊಬೇಕಾಗಿರೋದು, ನಿಮ್ಮ ಶರೀರಕ್ಕೆ ನಿದ್ದೆ ಮಾಡಿ ಎದ್ದರೆ ನಿಮ್ಮ ಶರೀರಕ್ಕೆ ಚೆನ್ನಾಗಾಗುತ್ತೆ. ಬಟ್ ಇನ್ನೂ ಅದೇ ಥರ ಇದೆ ಅಂದರೆ ಅಲ್ಲಿ ನಿಮ್ಮ ಶರೀರಕ್ಕಲ್ಲ ಧನಿವಾಗಿರೋದು, ನಿಮ್ಮ ಆತ್ಮಕ್ಕೆ ಧನಿವಾಗಿರುತ್ತೆ. ಓಕೆ, ಅದಕ್ಕೋಸ್ಕರ ನಿದ್ದೆ ಮಾಡಿ ಎದ್ದರೂ ಕೂಡ ನಿಮಗೆ ಲೇಜಿನೆಸ್, ಬೇಜಾರು, ಬೇಸರ, ಈ ಥರ ಒಂದು ಲಕ್ಷಣ ಕಂಡುಬರುತ್ತೆ. ಆಮೇಲೆ ಉತ್ಸಾಹ ಇರಲ್ಲ. ಮೊದಲು ನಿಮಗೆ ಯಾವುದೇ ಒಂದು ವಸ್ತುಗಳಲ್ಲಿ ಖುಷಿ ಕಂಡು ಬರ್ತಾಯಿತ್ತು, ಆದರೆ ಇವಾಗ ಯಾವ ವಸ್ತುಗಳಲ್ಲೂ ಖುಷಿ ಕಂಡು ಬರಲ್ಲ. ಆ ವಸ್ತುವಿನ ಬಗ್ಗೆ ರುಚಿನೇ ಹೊರಟೋಗ್ಬಿಟ್ಟಿರುತ್ತೆ. ಆಮೇಲೆ ಸಣ್ಣ ಸಣ್ಣ ಮಾತಿಂದನೂ ನಿಮಗೆ ಬೇಜಾರು, ಬೇಸರ ಆಗೋದಕ್ಕೆ ಶುರು ಆಗುತ್ತೆ. ನಿಮ್ಗನ್ಸುತ್ತೆ ಒಳಗಡೆಯಿಂದ ಒಡೆದು ಹೋಗಿರೋ ಥರ, ನಾನು ಒಡೆದು ಹೋಗಿದ್ದೀನಿ ಅನ್ನೋ ಥರ. ಓಕೆ, ದಿನನಿತ್ಯ ಮಾಡೋ ಕೆಲಸದಲ್ಲೂ ಕೂಡ ನಿಮಗೆ ಎನರ್ಜಿ ಇರಲ್ಲ. ದಿನನಿತ್ಯ ಮಾಡೋ ಕೆಲಸದಲ್ಲಿ ಎನರ್ಜಿ ಲೋ ಫೀಲ್ ಮಾಡ್ತೀರಾ. ಊಟ ತಿಂತೀರಾ, ನೀರು ಕುಡಿತೀರಾ, ಆದರೆ ಎನರ್ಜಿ ಇರಬೇಕಲ್ವಾ. ಎನರ್ಜಿ ಅಂತೂ ದೇಹಕ್ಕಿದ್ದೇ ಇರುತ್ತೆ, ಆದರೆ ಕೆಲಸ ಮಾಡಬೇಕಾದ್ರೆ ಅಲ್ಲಿ ಎನರ್ಜಿ ಲೋ ಫೀಲ್ ಮಾಡ್ತೀರಾ. ಯಾಕೆ? ನಿಮ್ಮ ದೇಹಕ್ಕಲ್ಲ ಧನಿವು, ನಿಮ್ಮ ಆತ್ಮಕ್ಕೆ ಧನಿವಾಗಿದ್ದಾಗ ಈ ಥರ ಆಗುತ್ತೆ. ನಾನು ಸ್ಟ್ರಾಂಗ್ ಆಗಿದ್ದೀನಿ, ಊಟ ತಿಂತೀನಿ, ನೀರು ಕುಡಿತೀನಿ, ಎಲ್ಲ ವಿಟಮಿನ್ಸ್ ಅದು ಇದು ಎಲ್ಲ ತಿಂತೀನಿ, ಬಟ್ ನನಗೆ ಯಾಕೆ ಬೇಸರ, ಯಾಕೆ ನನಗೆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಒಳಗಡೆಯಿಂದ ನಿಮ್ಮ ಆತ್ಮ ಒಡೆದು ಹೋಗಿದೆ, ಅಂದರೆ ಧನಿವಾಗಿದೆ ಅದಕ್ಕೆ. ಓಕೆ, ಎಲ್ಲರ ಒಳಗಡೆ ಇದ್ಕೊಂಡು ಕೂಡ ನಿಮಗೆ ಒಂಟಿತನ ಕಾಡ್ತಾ ಇರುತ್ತೆ. ಓಕೆ, ಸ್ಪಿರಿಚುವಲಲ್ಲಿರೋ ಜನ ಒಂಟಿಯಾಗಿರ್ತಾರೆ, ಅದು ಬೇರೆ. ಒಂಟಿಯಾಗಿರೋದಕ್ಕೆ ಇಷ್ಟಪಡ್ತಾರೆ. ಅವರು ಒಳಗಡೆಯಿಂದ ತುಂಬಿಕೊಂಡಿರ್ತಾರೆ, ಅಂದರೆ ಒಳಗಡೆಯಿಂದ ಪೀಸ್ ಆಫ್ ಮೈಂಡ್ ಫುಲ್ ಅವರಿಗೆ ಖುಷಿ ಅನಿಸುತ್ತೆ, ಒಂಟಿತನ ಇರೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಆದರೆ ಇಲ್ಲಿ ಬೇರೆ. ಇಲ್ಲಿ ನಾನು ಹೇಳ್ತಾ ಇರೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೀವು ಏನು ಒಂಟಿತನ ಅನುಭವಿಸ್ತೀರಲ್ಲ, ಪೂರ್ತಿಯಾಗಿ ಖಾಲಿ ಒಂಟಿತನನ ನೀವು ಅನುಭವಿಸ್ತೀರ. ಯಾರೂ ಬೇಡ ನನಗೆ, ಜನಗಳಿಂದ ದೂರ ಆಗೋದಕ್ಕೆ ಇಷ್ಟಪಡ್ತೀರ. ಏನೂ ನಿಮಗೆ ಚೆನ್ನಾಗಿ ಅನಿಸಲ್ಲ. ಕುಚ್ ಭೀ ಅಚ್ಚಾ ನಾ ಲಗ್ನ ಅನ್ನೋದು ಯಾವುದೂ ನಿಮಗೆ ಒಳ್ಳೆ ಮೆಹಸೂಸ್ ಇರಲ್ಲ. ಓಕೆ, ಇವಾಗ ನಾನು ಈ ಥರ ಯಾಕಾಗುತ್ತೆ, ನಿಮ್ಮ ಆತ್ಮ ಯಾಕೆ ಧನಿಯುತ್ತೆ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಈ ಎಲ್ಲ ಜಿಮ್ಮೆದಾರಿಗಳನ್ನು ನಿಮ್ಮ ತಲೆ ಮೇಲೆ ಹೊತ್ಕೊಳ್ಳೋದ್ರಿಂದ. ಓಕೆ, ಆಮೇಲೆ ಯಾವಾಗಲೂ ನಿಮ್ಮ ನೋವನ್ನು ಒಳಗಡೆ ನುಂಗೋದ್ರಿಂದ, ಒಳಗಡೆನೇ ಸಹಿಸೋದ್ರಿಂದ, ಆಮೇಲೆ ಆತ್ಮವನ್ನು ಚೆನ್ನಾಗಿ ನೋಡ್ಕೊಳ್ಳದೆ ಇರೋದ್ರಿಂದ. ಆತ್ಮನ ಹೆಂಗೆ ನೋಡ್ಕೋಬೇಕು ಅಂತ ಕೇಳ್ತಾ ಇರ್ಬೋದು. ಸೆಲ್ಫ್ ಕೇರ್. ಓಕೆ, ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ದೆ ಇರೋದ್ರಿಂದನೂ ಆತ್ಮಧನಿವಾಗುತ್ತೆ. ಆಮೇಲೆ ನಿಮ್ಮ ಒಳಗಡೆ ಮನಸ್ಸು ಹೇಳ್ತಾ ಇರುತ್ತೆ, ಈ ಕೆಲಸ ಮಾಡಬೇಡ, ಆದರೂ ಅದನ್ನು ಮಾಡಲೇಬೇಕು ಅಂತ ಕೆಲಸ ಮಾಡ್ತೀರಾ. ಅದರಿಂದನೂ, ಅಂದರೆ ಉದಾಹರಣೆಗೆ ನಡೆಸದೇ ಇರೋ ಜೀವನಾನ ಒತ್ತಾಯಪೂರ್ವಕವಾಗಿ ನಡೆಸೋದು.
ಹೇಗೆ ಅಂದರೆ, ನಿಮ್ಮನ್ನು ನೀವು ಹಿಂದೆ ಇಟ್ಟು ಬೇರೆಯವ್ರನ್ನ ಮುಂದೆ ಹಾಕೋದ್ರಿಂದ. ದೇವರು ನಿಮಗಾಗಿ ಅಂತಲೇ ಕೊಟ್ಟಿರೋ ವಸ್ತುನ ದಾನ ಮಾಡೋದು, ಅಲ್ಲಿ ಯಾವುದೇ ವಸ್ತು ಆಗಿರ್ಬೋದು, ಅಂದರೆ ತ್ಯಾಗಮಯಿ, ತುಂಬಾ ತ್ಯಾಗಮಯಿ ಆಗೋದ್ರಿಂದ ಅದು ನಿಮ್ಮ ಲೈಫ್ ಲೆಸನಲ್ಲಿ ಬರ್ದಿರಲ್ಲ. ನೀವು ಹುಟ್ಟಿ ಬಂದಿರೋ ಕೆಲಸ ಮಾಡೋದಕ್ಕೆ ಬಂದಿರ್ತೀರಲ್ಲ, ಈ ಪಾಠದಲ್ಲಿ ಅದು ಇರಲ್ಲ. ಆ ಪಾಠ ಬಿಟ್ಟೇ ನೀವು ಬೇರೆದನ್ನು ಮಾಡೋದಕ್ಕೆ ಶುರು ಮಾಡ್ತೀರಾ. ಓಕೆ, ಮೇನ್ ಪಾಯಿಂಟ್, ನೀವು ಬಂದು ಹುಟ್ಟಿ ಮಾಡಬೇಕಾಗಿರೋ ಕೆಲಸ ಮಾಡಿದ್ರೆ ನಿಮ್ಮ ಆತ್ಮ ಧನಿಯೋದೇ ಇಲ್ಲ. ಬಟ್ ನೀವೇನು ಎಲ್ಲನೂ ಮಾಡೋದಕ್ಕೆ ಶುರು ಮಾಡ್ತೀರಾ. ಓಕೆ, ಅದಕ್ಕೆ ನೀವು ಪದೇ ಪದೇ ಹುಟ್ಟಿ ಬರ್ತಾ ಇರೋದೇ ಅದಕ್ಕೇ. ನಿಮ್ಮ ಆತ್ಮನ ನೀವು ಬೆಳೆಸೋದಕ್ಕೆ ಬಿಡ್ತಾ ಇಲ್ಲ. ಯಾಕಂದರೆ ಎಲ್ಲ ಸ್ವಲ್ಪ ಜಿಮ್ಮೇದಾರಿ ಬೇರೆಯವ್ರಿಗೂ ಕೊಡಿ. ನಿಮ್ಮ ಬಗ್ಗೆನೂ ಸ್ವಲ್ಪ ನೋಡ್ಕೊಳ್ಳಿ. ಈ ಕೆಲಸನೂ ನಾನೇ ಮಾಡಬೇಕು, ಇದನ್ನೂ ನಾನೇ ಮಾಡಬೇಕು, ಅದನ್ನೂ ನಾನೇ ಮಾಡಬೇಕು. ಉದಾಹರಣೆಗೆ ನಿಮ್ಮ ಮನೇಲಿ ತುಂಬ ಜನ ಇರ್ತಾರೆ, ಬಟ್ ನೀವು ಏನು ತ್ಯಾಗಮಯಿಯಾಗಿ ನಂದೇ ಇದೆಲ್ಲ ಜಿಮ್ಮೇದಾರಿ ನಂದೇ, ನಾನೇ ಮಾಡಬೇಕು, ಈ ಕೆಲಸನೂ ಇವ್ರಿಗೂ ಒಳ್ಳೇದು ಮಾಡಬೇಕು, ಅಷ್ಟೊಂದು ಇದು ಇರಲ್ಲ ನಿಮ್ಮ ಹತ್ರ. ಆಮೇಲೆ ನಿರಂತರವಾಗಿ ಯೋಚನೆ ಮಾಡ್ತಾ ಕುತ್ಕೋತೀರ ದಿನ ಇಡೀ. ಆಮೇಲೆ ನಿಮ್ಮನ್ನು ನೀವು ದ್ವೇಷ ಮಾಡ್ತೀರ. ನನಗೆ ಏನು ಮಾಡೋಕ್ಕಾಗ್ತಾಯಿಲ್ಲ, ನನ್ನ ಕೈಯಿಂದ ಏನೂ ಆಗ್ತಾಯಿಲ್ಲ ಅಂತ ನಿಮ್ಮನ್ನು ನೀವೇ ದ್ವೇಷ ಮಾಡೋದ್ರಿಂದ ನಿಮ್ಮ ಆತ್ಮ ಧನ್ಯವಾಗುತ್ತೆ. ಓಕೆ, ನಿಮ್ಮನ್ನು ನೀವು ಯಾವತ್ತೂ ದ್ವೇಷಿಸಬಾರ್ದು. ಅದು ಡೈರೆಕ್ಟಾಗಿ ಎಲ್ಲ ಹೋಗುತ್ತೆ, ನಿಮ್ಮ ಆತ್ಮಕ್ಕೆ ಹೋಗುತ್ತೆ. ಎಲ್ಲ ಒತ್ತಡನ ನಿಮ್ಮ ಮೇಲೆ ಹಾಕೊಂಡಾಗ ಏನಾಗುತ್ತೆ, ನಿಧಾನವಾಗಿ ನಿಮ್ಮ ಆತ್ಮ ಸಹಕರಿಸುವುದನ್ನು ನಿಲ್ಲಿಸ್ತಾ ಹೋಗುತ್ತೆ. ಓಕೆ, ಅದಕ್ಕಾಗಿಯೇ ಎಲ್ಲ ಸಣ್ಣ ವಿಷಯ ಕೂಡ ಭಾರ ಅನಿಸುತ್ತೆ ನಿಮಗೆ. ಸಣ್ಣ ಕೆಲಸ ಕೂಡ ತುಂಬ ಭಾರ ಅನಿಸೋದಕ್ಕೆ ಶುರು ಮಾಡುತ್ತೆ. ಯಾಕಂದರೆ ನಿಮ್ಮ ಆತ್ಮ ಧನದಿರುತ್ತೆ. ಹೀಗಾದಾಗ ನಿಮ್ಮ ಆತ್ಮ ಏನನ್ನು ಹಂಬಲಿಸೋದಕ್ಕೆ ಶುರು ಮಾಡುತ್ತೆ. ಏನು ಹಂಬಲಿಸುತ್ತೆ ಅದು? ಏನದಕ್ಕೆ ಬೇಕು ಅಂತ ಅನಿಸುತ್ತೆ ಗೊತ್ತಾ? ಈ ಒತ್ತಡದ ಬದಲಾಗಿ ನನಗೆ ಶಾಂತಿ ಬೇಕು. ಓಕೆ, ನಿರಂತರ ಶಬ್ದದ ಬದಲು ನನಗೆ ದೇವರೊಂದಿಗೆ ಸಂಪರ್ಕ ಬೇಕು. ಇದನ್ನು ಹಂಬಲಿಸೋದಕ್ಕೆ ಶುರು ಮಾಡುತ್ತೆ ಆತ್ಮ. ಇದರಿಂದ ಹೊರಬರೋದಕ್ಕೆ ದಾರಿ ನಿಮ್ಮನ್ನು ಹೆಚ್ಚು ಸ್ಟ್ರಾಂಗ್ ಮಾಡ್ಕೊಳ್ಳೋದಲ್ಲ. ಸ್ಟ್ರಾಂಗ್ ಮಾಡ್ಕೊಳ್ಳೋದಂದ್ರೇನು? ವೀಕ್ ಆಗಿದ್ದೀನಿ, ಅದನ್ನು ತಿಂದುಬಿಟ್ಟು ನಾನು ಸ್ಟ್ರಾಂಗ್ ಆದರೆ ನನಗೆ ಮರಳಿ ಎನರ್ಜಿ ಬರುತ್ತೆ ಅಂತ ಅಲ್ಲ. ನೀವು ಎಷ್ಟೇ ತಿಂದರೂ, ಎಷ್ಟೇ ಪ್ರೋಟೀನ್, ವಿಟಮಿನ್ಸ್ ಏನೇ ಹಾಕಿದ್ರೂ ನಿಮ್ಮ ಶರೀರಕ್ಕೆ ಅದು ಹಾಗೇ ಇರುತ್ತೆ. ಲೇಜಿನೆಸ್ಸೇ ಇರುತ್ತೆ, ಬೇಜಾರಿರುತ್ತೆ, ಬೇಸರ ಇರುತ್ತೆ. ಯಾಕೆ? ಅಲ್ಲಿ ನಿಮ್ಮ ಆತ್ಮ ಧನದಿರುತ್ತೆ. ಓಕೆ, ಆತ್ಮಕ್ಕೆ ಇದೆಲ್ಲ ಬೇಕಾಗಿಲ್ಲ, ಶರೀರಕ್ಕೆ ಮಾತ್ರ ಅದು ಬೇಕು. ಆತ್ಮಕ್ಕೆ ಏನು ಬೇಕು? ನಿಮ್ಮ ಆತ್ಮ ದಣಿದಿರೋ ಆತ್ಮನ ಸ್ಟ್ರಾಂಗ್ ಆಗಿ ಮಾಡಬೇಕಂದ್ರೆ ಏನು ಮಾಡಬೇಕು? ಆಧ್ಯಾತ್ಮಿಕತೆಯನ್ನು, ಸ್ಪಿರಿಚುಯಾಲಿಟಿ ಕಡೆ ನೀವು ಹೋಗಬೇಕು. ಅಂದರೆ ಧ್ಯಾನ. ಓಕೆ, ಇಲ್ಲಿ ಏಕಾಂತತೆ ನಿಮಗೆ ಬೇಕಾಗುತ್ತೆ. ಏಕಾಂತವಾಗಿರಬೇಕು. ಆಮೇಲೆ ಆರಾಮ್ದು ಜರೂರತ್ತಿದೆ ನಿಮಗೆ. ಆರಾಮ್ ತಗೊಳ್ಳೋದು, ರೆಸ್ಟ್ ಮಾಡೋದು. ಒಬ್ಬಂಟಿಯಾಗಿ ಏಕಾಂತವಾಗಿ ಚಿಂತನೆ ಮಾಡಬೇಕು. ನೇಚರ್ಗೆ ಕನೆಕ್ಟ್ ಆಗೋದು, ಧ್ಯಾನ ಮಾಡೋದು, ಏಕಾಂತದಲ್ಲಿ ಕುಳಿತುಕೊಂಡು ಆತ್ಮಚಿಂತನೆ ಮಾಡೋದು, ಉಪ್ಪು ನೀರಿಂದ ಸ್ನಾನ ಮಾಡೋದು. ಈ ಥರ ಎಲ್ಲ ಮಾಡೋದ್ರಿಂದ ನಿಮ್ಮ ಆತ್ಮ ದಣಿದಿರೋ ಆತ್ಮ ಸ್ವಲ್ಪ ಎನರ್ಜೆಟಿಕ್ ಆಗುತ್ತೆ. ಆಮೇಲೆ ಜಾಸ್ತಿ ಜಿಮ್ಮೆದಾರಿಗಳನ್ನು ನೀವು ಒಬ್ಬರೇ ಹೊತ್ಕೋಬೇಡಿ. ಸ್ವಲ್ಪ ಎಲ್ಲರಿಗೂ ಹಂಚಿ. ಯಾರ ಜಿಮ್ಮೆದಾರಿ ಇದೆ ಅವ್ರಿಗೂ ಹಂಚಿ. ಎಲ್ಲನೂ ನಿಮ್ಮ ಮೇಲೇ ಹಾಕೊಳ್ಳೋದು. ಆಮೇಲೆ ದುಃಖನ ಸಹಿಸ್ಕೋಬಾರ್ದು. ನೋವನ್ನು ನುಂಗ್ತಾರಲ್ಲ, ಅದನ್ನು ಮಾಡಬಾರ್ದು. ಓಕೆ, ಯಾರಿಗೂ ಒಳ್ಳೇದು ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಫಸ್ಟು ನಿಮ್ಮ ಕೊಡ ತುಂಬಿರಬೇಕು. ನಿಮ್ಮ ಕೊಡ ಆದಮೇಲೆ ನೀವು ಬೇರೆಯವ್ರಿಗೆ ನೀರು ಸಪ್ಲೈ ಮಾಡೋದಕ್ಕೆ, ನೀರು ಸೆಂಡ್ ಮಾಡೋದಕ್ಕೆ ಒಳ್ಳೆಯದಾಗುತ್ತೆ. ನಿಮ್ಮದೇ ಕೊಡ ಖಾಲಿ ಇದೆ,
ನಿಮ್ಮ ಕೊಡ ಖಾಲಿ ಇದ್ದಾಗ ನೀವು ನೀರು ಕೊಡ್ತೀನಿ ಅಂದರೆ ಹೆಂಗಾಗತ್ತೆ ಹೇಳಿ? ಆಗಲ್ಲ ಅಲ್ವಾ? ಅದಕ್ಕೆ ಫಸ್ಟು ನಿಮ್ಮ ಕೊಡವನ್ನು ತುಂಬಿಸ್ಕೊಳ್ಳಿ, ನಿಮ್ಮ ಆತ್ಮವನ್ನು ಶುದ್ಧ ಮಾಡ್ಕೊಳ್ಳಿ. ನಿಮ್ಮ ಆತ್ಮಕ್ಕೆ ಸ್ಟ್ರಾಂಗ್ ಆಗಿರೋದನ್ನು ಏನು ಬೇಕು ಆ ಥರ ಮಾಡಿ. ಆತ್ಮವನ್ನು ಸ್ಟ್ರಾಂಗಾಗಿ ಮಾಡ್ಕೊಂಡು ಆದಮೇಲೆ ನೀವು ಮಾಡಿ. ಆಮೇಲೆ ಕ್ವಶನು, ನಿಮ್ಮನ್ನು ಬಿಟ್ಟು ಹೋಗಿರೋರನ್ನ ನೆನೆಸಿ ಅಳೋದು ಬೇಡ, ದುಃಖ ಪಡಬೇಡಿ. ಓಕೆ, ಅವ್ರನ್ನ ಕರೆದಾಗ ಅವ್ರದ್ದೇ ಧ್ವನಿ ಇರುತ್ತಾ, ಅವ್ರದ್ದೇ ಶರೀರ ಇರುತ್ತಾ, ಅವರೇ ಬರ್ತಾರಾ ಮಾತಾಡೋಕ್ಕೆ ಅಂತ ಕೇಳ್ತಾರೆ. ಅವ್ರದ್ದೇ ಧ್ವನಿ ಇರುತ್ತೆ. ಅದು ಯಾವ ಲಾಸ್ಟ್ ಟೈಮಲ್ಲಿ ಯಾವ ಥರ ಇದ್ರೋ ಅದೇ ರೂಪದಲ್ಲಿ ಅವ್ರು ಬರ್ತಾರೆ ಮಾತಾಡೋಕ್ಕೆ. ಓಕೆ, ನಿಮ್ಮನ್ನು ಟಚ್ ಕೂಡ ಮಾಡ್ತಾರೆ, ನಿಮ್ಮನ್ನು ಅಪ್ಕೋತಾರೆ ಮಾತಾಡೋದಕ್ಕೆ ಬಂದಾಗ. ಓಕೆ, ಯಾವ ಆತ್ಮನ ನಾವು ಕರೆಸ್ತೀವಲ್ಲ ಆಗ ಆ ಆತ್ಮ ಅದೇ ರೂಪದಲ್ಲಿ ಬಂದಿರುತ್ತೆ, ಅದೇ ಧ್ವನಿಯಲ್ಲಿ ಮಾತಾಡುತ್ತೆ. ಯಾರಿಗಾದರೂ ಹಿಂದಿನ ಜನ್ಮ ನೋಡಬೇಕು, ಈ ಜನ್ಮದಲ್ಲಿ ತುಂಬ ಕಷ್ಟಗಳಾಗ್ತಾಯಿದೆ ಅದು ಪರಿಹಾರ ಹಿಂದಿನ ಜನ್ಮದಲ್ಲಿರುತ್ತೆ. ಓಕೆ, ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ದೀವಿ, ಆದರೂ ಏನೂ ವರ್ಕ್ ಆಗ್ತಾಯಿಲ್ಲ ಅಂದರೆ ಅದು ಕೂಡ ಹಿಂದಿನ ಜನ್ಮದಿಂದ ಬಂದಿರೋ ಒಂದು ಕರ್ಮ ಇರುತ್ತೆ. ದುಡ್ಡಿನ ಸಮಸ್ಯೆ ಆಗ್ತಾಯಿದೆ ಅಂದರೂ ಅದೂ ಹಿಂದಿನ ಜನ್ಮದಿಂದ ಬಂದಿರುತ್ತೆ. ಓಕೆ, ಯಾವುದೇ A to Z ಯಾವುದೇ ಏನೇ ಸಮಸ್ಯೆ ಇದ್ದರೂ ನಮಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮಿಂದ ಆಗ್ತಿದ್ರೆ ನಾವು ಆಗುತ್ತೆ ಅಂತ ಹೇಳ್ತೀವಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತೀವಿ. ಏನಾದರೂ ಮಾಟ ಮಂತ್ರ ಮಾಡಿಸಿದ್ರೆ ಅದು ಕೂಡ ನಾವು ತೆಗೆದು ಹಾಕ್ತೀವಿ. ಆಮೇಲೆ ಮದುವೆ ಆಗ್ತಾಯಿಲ್ಲ, ಮಕ್ಕಳು ಆಗ್ತಾಯಿಲ್ಲ, ಕುಡಿತದ ಚಟ ಇದೆ, ಆಮೇಲೆ ಡಿಪ್ರೆಷನ್ಗೆ ಹೋಗಿದ್ದಾರೆ, ಈ ಥರ ಏನೇ ಇದ್ರೂ ನಮಗೆ ಕಾಲ್ ಮಾಡಿ, ಸಂಪರ್ಕ ಮಾಡಿ. ಸರಿ, ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ. ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ. ನಮಸ್ಕಾರ ಫ್ರೆಂಡ್ಸ್, ಥ್ಯಾಂಕ್ ಯು.